ಬಳಸ್ಕೊಳ್ತಿದ್ದಾರೆ ಅಂತೇಳಿ. ಇಲ್ಲ ಸರ್, ಅದಕ್ಕೂ ಸಂಬಂಧ ಇಲ್ಲ. ವಿನೋದ್ ವೈಯಕ್ತಿಕ ವಿಚಾರಕ್ಕೆ ಅಂದರೆ ಹಣಕಾಸು ವಿಚಾರಕ್ಕೆ ಮತೇಶ್ ವಿನೋದ್ ಅವರು ನನ್ನನ್ನು ಬಳಸುವಂಥ ಪ್ರಯತ್ನ ಮಾಡಿರುವಂಥದ್ದು. ಅಂದರೆ ಏನು ಆಡಿಯೋ ಇದೆ, ಆಡಿಯೋ ನೈಜತೆಯನ್ನು ಜೊತೆ ನೈಜತೆ ಏನು ಕೊಟ್ಟಿದ್ರು ಅದನ್ನು ನಾನು ನೋಡಿಕೊಂಡು ಶಾಲಿನಿ ರಿಲೇಷನ್ ಬಗ್ಗೆ ಹೇಳಿದಂಥ ನಿಜ ಅಂತ ಹೇಳಿ ನಾನು ನಂಬಿದೆ. ಅದು ತಪ್ಪಾಗಿದೆ. ಈಗ ಬಂದಿರೋಂಥದ್ದು ನಿಮ್ಮ ಮೇಲೆ ಇರೋ ಆರೋಪ ಅಂದರೆ ಬೇಲಂಬೆಲ ಅಫೆನ್ಸ್ ಆಗಿರೋಂಥದ್ದು. ಆ ಬೇಲಂಬೆಲ ಅಫೆನ್ಸ್ಗೆ ಸಂಬಂಧಪಟ್ಟಂತೆ ನೋಟಿಸನ್ನು ಕೊಡಬೇಕಿತ್ತು. ನೋಟಿಸನ್ನು ಕೊಟ್ಟು ವಿಚಾರಣೆ ಬನ್ನಿ ಅಂತ ಹೇಳಬೇಕಿತ್ತು. ಅದರಲ್ಲಿ ಪೊಲೀಸರು ಒಂದಷ್ಟು ಲೋಪಗಳಿದ್ದಾವೆ. ಯಾಕೆಂದರೆ ನೀವು ಕೋರ್ಟ್ಗೆ ಹಾಕಿರೋಂಥ ಸರ್, ಇದು ಅತ್ಯಂತ ಗಂಭೀರವಾದ ವಿಚಾರ ಆಗಿರೋದ್ರಿಂದ ಅವರು ನನ್ನನ್ನು ಕರ್ಕೊಂಬಂದರೆ ಅಷ್ಟೇ ಹೊರತು ಬೇರೆ ಯಾವುದೋ ಪ್ರಭಾವಕ್ಕೊಳಗಾಗಿ ಅಥವಾ ಬೇರೆ ದುರ್ದರ್ಶಿಯಿಂದ ನನ್ನನ್ನೇನು ಕರ್ಕೊಂಬಂದರು. ಅದಕ್ಕೆ ನಿನ್ನೆಯಿಂದ ಕೂಡ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ನಾನು ಕೂಡ ಅವ್ರಿಗೆ ಅಲ್ಲಿ ಸಹಕಾರ ಕೊಟ್ಟಿದ್ದರಿಂದ ಮತ್ತು ಸತ್ಯ ಅವರಿಗೆ ಗೊತ್ತಾಗಿರೋದ್ರಿಂದ ಸೊ ನನ್ನ ಬೆಂಬಲ ಕೊಡಿಸಿದೆ. ಸೊ ನಾನು ನೋಟಿಸ್ ಕೊಟ್ಟು ಕಳಿಸಿದೆ. ಎಲ್ಲ ಲೋಪದೋಷ 24ನೇ ತಾರೀಕು. ಥ್ಯಾಂಕ್ ಯು ಸರ್. ನಾಯಕರಾದ ಡಿ ವಿ ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ನಟೇಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಂದ ಸುಳ್ಳು ಆರೋಪ ಮಾಡಿ ಪ್ರಯತ್ನ ಕೊಟ್ಟಿದ್ದರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನ ಕರ್ಕೊಂಡ್ಬಂದಿದ್ರು. ಒಟ್ಟು ಯಾವುದೇ ರೀತಿ ಸ್ಥಗಿರಿ ಮಾಡಿರಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾದ ನನಗೆ ಮೊಬೈಲ್ ಇತ್ತೆಲ್ಲ ಪರಿಶೀಲನೆ ಮಾಡಿದಾಗ ಸೊ ನಾನು ಯಾವುದೇ ದಾಖಲೆಗಳನ್ನು ಅಥವಾ ಆಡಿಯೋ ಸೃಷ್ಟಿ ಮಾಡಿಲ್ಲ. ಸೊ ನನಗೆ ವಾಟ್ಸಾಪ್ ಮುಖಾಂತರ ಬಂದಿದೆ ಅನ್ನೋದರ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತ ನನಗೆ ಮಾಹಿತಿ ಕೊಟ್ಟಿದ್ದರು. ಅವನ್ನ ಕರ್ಕೊಂಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ಸೊ ನನಗೆ ತಿಳಿದು ಬಂದಿದ್ದಾರೆ. ಸೊ ನಟೇಶ್ ಮಾತಾಡೋದು ಏನು ಆಡಿಯೋದು ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿರೋ ಬಗ್ಗೆ ಏನು ಕೊಡೋದು ಅದು ನಿಜ ಅಂತ ಮಾಡಿದೆ. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ ಶಾಲಿನಿ ರಿಜಿನೇಷನ್ ಬಗ್ಗೆ ಏನು ಮಾಹಿತಿ ಕೊಟ್ಟರು ಅದು ಸುಳ್ಳು ಅಂತ ಹೇಳ್ತಾರೆ. ನನ್ನ ಹತ್ರ ಹೇಳಿದವರು ಶಾಲಿನಿ ರಿಜಿನೇಷನ್ಗೆ ಅವ್ರ ಕಡೆಯವರಿಗೆ ಬಂದಿಸ್ಕೊಂಡೋಗಿರ್ತೇಳಿ ಅದು ಈಗೇನು ಹೇಳ್ತಾರೆ ಇಲ್ಲ ಅವರೆಲ್ಲ ಬೇರೆ ಆದ ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶಾಲಿನಿ ರಿಜಿನೇಷನ್ಗೆ ಕ್ಷಮೆಯನ್ನು ಕೊಡ್ತಾಯಿದ್ದೀನಿ. ಸರಿ, ಇದ್ರ ಮೇಲೆ ಈ ಒಂದು ತನಿಖೆ ಮುಂದುವರಿತು. ವಿನೋದ್ಗೆ ಸಂಬಂಧಪಟ್ಟಂತೆ ಏನಾಗಿರುತ್ತೆ ಸರ್? ವಿನೋದ್ಗೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇರುವಂಥದ್ದು ನಟೇಶ್ ಮತ್ತು ವಿನೋದ್ ಗಲಾಟೆಗಳಿತ್ತು. ಆ ಗಲಾಟೆಗಳ ವಿಚಾರಕ್ಕೋಸ್ಕರ ಮಿಸ್ಯೂಸ್ ಮಾಡ್ಕೊಂಡ್ರು ಅನ್ನೋದು ವಿಚಾರಗಳು ಬರ್ತಾ ಇದೆ. ಸರ್, ಆಡಿಯೋ ಮಾತಾಡೋಣ ಹೆಚ್ಚಿನ ಒಂದು ವರ್ಷದಿಂದ ಮಾತಾಡುವಂಥದ್ದು. ಆದರೆ ನಟೇಶ್ ಮತ್ತು ವಿನೋದ್ರ ಮಧ್ಯೆ ಹಣಕಾಸಿನ ವಿಚಾರದಲ್ಲಿ ಒಂದು ಮನಸ್ತಾಪ ಉಂಟಾಯಿತು. ಅಂದರೆ ವಿನೋದ್ ಅವರು ನಟೇಶ್ ಅವರಿಗೆ ದುಡ್ಡು ಕೊಡಬೇಕಾಯಿತು. ಆ ದುಡ್ಡನ್ನು ಕೊಡುವಂತೆ ನಟೇಶ್ ಅವರು ಒತ್ತಾಯ ಮಾಡ್ತಿದ್ದರಿಂದ ನಟೇಶ್ ಅವರು ಹಣವನ್ನು ಕೇಳಬಾರ್ದು ಅನ್ನೋದು ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಪಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದೆ. ಹಾಗಾಗಿ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಪೊಲೀಸರಿಗೆ ಸರ್ ವಿನೋದ್ ಕೊಟ್ಟ ಆಡಿಯೋ ನೀವು ಪರಿಶೀಲನೆ ಮಾಡದೆ ವೈರಲ್ ಮಾಡಿದ್ದೀರಿ? ಇಲ್ಲ ಸರ್, ಪರಿಶೀಲನೆ ಮಾಡಿ ಮೊದಲೇ ಹೇಳಿದ್ರು. ಈಗ ಪೊಲೀಸರು ಪರಿಶೀಲನೆ ಮಾಡಿದ್ರು ಕೂಡ ಅದು ನಿಜ ಅಂತೇಳಿ ಕಂಡುಬಿಟ್ಟಿದೆ. ಆಡಿಯೋ ನಿಜ ಅಂತಲ್ಲ. ಆದರೆ ಶಾಲಿನಿ ರಿಜಿನೇಷನ್ ಅಂತ ಪುಟ್ಟಂಥ ಮಾಹಿತಿ ಅಷ್ಟೇ ಸುಳ್ಳು ಅಂತ ಹೇಳಿದ್ರು. ಆದರೆ ಬಡ್ತಿಗೆ ದುಡ್ಡು ಕೊಟ್ಟರು ನಿಜ ಅಂತ ಕೂಡ ಮೇಲ್ನೋಟಕ್ಕೆ ನಮಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ನಟೇಶ್ ಕುಮಾರ್ ಅವರಿಬ್ಬರು ವಿನೋದ್ ನಡುವೆ ಇದ್ದಂಥ ವ್ಯಾವಹಾರಿಕವಾಗಿ ಭಿನ್ನಾಭಿಪ್ರಾಯ ಅದು ನಿಮ್ಗೆ ಮುಂಚೆ ಗೊತ್ತಿರಲಿಲ್ಲ? ಇಲ್ಲ, ನನಗೆ ಗೊತ್ತಿಲ್ಲ. ಈಗ ಪೊಲೀಸರು ವಿಚಾರಣೆ ಮಾಡಿದಾಗಷ್ಟೇ ಗೊತ್ತಾಗಿದ್ದು. ಯಾಕೆಂದರೆ ನಟೇಶ್ ವಿನೋದ್ರವರು ನನಗೆ ಮೊದಲಿನ ಪರಿಚಯ ಆಗಿಲ್ಲ. ಪ್ರತಾಪ್ ಅವರಲ್ಲಿ ಪರಿಚಯ. ಪ್ರತಾಪ್ ಅವರು 2 ಸಲ ಅವ್ರ ಅಂಗಡಿ ಕರ್ಕೊಂಡೋಗಿ ಬಿಟ್ಟರೆ ವಿನೋದ್ಗೂ ನನಗೆ ಅದೇ ರೀತಿ ಸಂಪರ್ಕ ಆಗಿ ಮೊದಲಿನ ಪರಿಚಯ ಆಗಿ ನಟೇಶ್ ಸಂಬಂಧಪಟ್ಟಾಗ ಭ್ರಷ್ಟಾಚಾರ ಆಗಿದೆ, ಬಡ್ತಿ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ಈಗಲೂ ಕೂಡ ಸ್ಟ್ಯಾಂಡ್ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅನ್ನೋದು ಹೌದು. ವಿನೋದ ಅದು ಕೂಡ ಒಪ್ಕೊಂಡಿದ್ದಾರೆ. ಆದರೆ ಶಾಲಿನಿ ರಿಜಿನೇಷನ್ ಬೇರೆ ಪ್ರಭಾವಿ ವ್ಯಕ್ತಿಗೆ ಅಂತ ಹೇಳಿದ್ರೆ ಯಾವ ಪ್ರಭಾವಿ ವ್ಯಕ್ತಿ ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಸರ್, ಇದು ಮೂಢ ಹೋರಾಟ ಮಾಡ್ತಾ ಇದ್ರೆ ಅದನ್ನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.